ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಮಂಗಳವಾರ 19 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ 20ನೇ ಅಧ್ಯಾಯದ 15ನೇ ವಚನ. ಯಹಜೀಯೇಲನು, ಎಲ್ಲಾ ಯಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಯಾವ ಗಣನಿಗೂ ಬಾರದಂಥವರಾಗಿದ್ದರೂ ದೇವರು ನಮ್ಮ ಮೂಲಕವಾಗಿ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಘನನಿಗೂ ಬಾರದವರು. ಕರ್ತನಲ್ಲಿ ಪ್ರಿಯರೇ, ಯೆಹೋಷಾಫಾಟನು ಒಂದು ದೊಡ್ಡ ಸವಾಲನ್ನು ಎದುರಿಸುವಂಥ ಸಮಯ. 3 ಬಲಿಷ್ಠವಾದಂಥ ಸೈನ್ಯಗಳು ಅವನೆದುರು ನಿಂತಂಥ ಸಂದರ್ಭ. ಯೆಹೋಷಾಫಾಟನಿಗೆ ಖಂಡಿತವಾಗಿಯೂ ನಾವು ಸೋಲುತ್ತೇವೆಂಬಂಥ ಸ್ಥಿತಿ. ಆದರೆ ದೇವರ ಕಡೆಗೆ ನೋಡುತ್ತಾ ದೇವರೇ ಸಹಾಯವಾಗಿರಬೇಕೆಂಬುದಾಗಿ ಆಶಿಸಿದನು. ಆ ಸಮಯದಲ್ಲಿ ದೇವರ ಆತ್ಮನು ಯಹಜೀಯೇಲನ ಮೇಲೆ ಬಂದು ದೇವರು ಹೇಳುವಂಥ ಭರವಸೆಯ ಮಾತನ್ನು ಅವನು ಹೇಳಿದನು. ಇಲ್ಲಿ ನಾವು ನೋಡಬೇಕಾದಂಥ ವಿಚಾರ ಏನೆಂದರೆ, ಯಹಜೀಯೇಲನು ಎಲ್ಲೂ ಕೂಡ ಪ್ರವಾದಿಯಾಗಿ ಅವನ ಬಗ್ಗೆ ಎಲ್ಲೂ ಬರೆದಿಲ್ಲ, ಯಾವ ವಿಚಾರ ಕೂಡ ಇಲ್ಲ. ಇಲ್ಲಿ ಬಹಳ ಮುಖ್ಯವಾದಂಥ ಸಂದರ್ಭದಲ್ಲಿ ದೇವರು ಅವನನ್ನು ಉಪಯೋಗಿಸುವಂಥದ್ದನ್ನು ನೋಡುತ್ತೇವೆ. ಎಂಥ ಅದ್ಭುತವಾದಂಥ ಸ್ಥಿತಿ ಎಂದರೆ, ದೇವರ ಮಾತನ್ನು ಹೇಳಿದ ನಂತರ ಯೆಹೋಷಾಫಾಟನು ತನ್ನ ಜನರು ಮುಂದೆ ಸಾಗಿದರು. ನಂಬಿಕೆಯಿಂದ ಸ್ತೋತ್ರ ಮಾಡುತ್ತಾ ಮುಂದೆ ಸಾಗುವಾಗ ದೇವರ ಯುದ್ಧ ಮಾಡಿ ಅವರು ಯುದ್ಧ ಮಾಡದೆಯೇ ಗೆದ್ದಿದ್ದರು. ಮನಸೋತು ನಿರೀಕ್ಷೆ ಕಳಕೊಂಡು ಬಲಹೀನವಾದಂಥ ಪರಿಸ್ಥಿತಿಯಲ್ಲಿ ದೇವರ ಮಾತನ್ನು ಯಹಜೀಯೇಲನು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ನಾವು ಏನೂ ಇಲ್ಲದವರು, ಯಾವ ಗಣನಿಗೂ ಬಾರದಂಥವರು ಆಗಿರಬಹುದು. ಆದರೆ ದೇವರು ನಮ್ಮನ್ನು ತಕ್ಕ ಸಮಯದಲ್ಲಿ ತನಗೋಸ್ಕರವಾಗಿ ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಆ ಒಂದು ಕ್ಷಣ ಇರಬಹುದು, ಒಂದು ಮಾತಿರಬಹುದು, ಒಂದು ಸಂದರ್ಭ ಇರಬಹುದು. ಅದಕ್ಕೋಸ್ಕರವಾಗಿಯೇ ದೇವರು ನಮ್ಮನ್ನು ಇರಿಸುತ್ತಾನೆ, ನಮ್ಮ ಮೂಲಕವಾಗಿ ಕಾರ್ಯ ನಡೆಸುತ್ತಾನೆ. ಅದಕ್ಕೆ ಯಥಾರ್ಥವಾಗಿ ನಮ್ರತೆಯಿಂದ ನಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಳ್ಳೋಣ. ಕರ್ತನೇ, ದಯಮಾಡಿ ಸ್ವಾಮಿ, ನಮ್ಮನ್ನು ನೀನು ಉಪಯೋಗಿಸಿ ನೀನೇ ಮಹಿಮೆ ಹೊಂದಿಕೋ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.